ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳೆವ ಸುಳಿಯೊಳಗೆ 50ನೇ ಅಧ್ಯಾಯ. ರಾಶಿಕಾಳ ತಂದೆ ತಾಯಿ ಬೇರೆಡೆ ಹೋಗಿ ತಮಗೆ ಬೇಕಾದ್ದು ಆರಿಸುತ್ತಾ ನಿಂತಿದ್ದರು. ಅನಾಯ ಇನ್ನು ಆಕರ್ಷ್ನ ಜೊತೆ ಮಾತನಾಡದೆ ಇದ್ದಳು. ಆಕರ್ಷ್ಗೂ ಸಹ ಅವಳನ್ನು ಎದುರಿಸಲು ಆಗದೆ ಸುಮ್ಮನಿದ್ದ. ರಾಶಿಕಾ ಅನಾಯಳನ್ನು ಕರೆದು, ಅನಾಯ, ಆಕರ್ಷ್ ಜೊತೆ ಹೋಗಿ ಅವನು ಇಷ್ಟಪಡೋ ಯಾವುದಾದ್ರೂ ಡ್ರೆಸ್ ಆರಿಸಿಕೊಂಡು ಬಾ ಎಂದಾಗ ಅನಾಯ ಹೆಚ್ಚು ಮಾತನಾಡದೆ ಮುಂದೆ ಹೋದಾಗ ರಾಶಿಕಾಳೆ ಆಕರ್ಷ್ನನ್ನ ಅವಳ ಜೊತೆ ಹೋಗಲು ಸನ್ನೆ ಮಾಡಿದಳು. ಅವನು ನಿಧಾನವಾಗಿ ಅವಳ ಹಿಂದೆ ಹೋದ. ವಿಸ್ಮಯನ ಸುನಕ್ಕು, ಒಳ್ಳೆ ಕೆಲಸ ಮಾಡಿದೆ ರಾಶಿ, ಅವರಿಬ್ಬರನ್ನು ಕಳುಹಿಸಿ, ನಮಗೂ ಪ್ರೈವಸಿ ಇರುತ್ತೆ, ಅವರು ಸಹ ಮಾತನಾಡಿಕೊಂಡು ಕೋಪ ಬಗೆಹರಿಸಿಕೊಳ್ಳಲಿ ಎಂದ. ವಿಸ್ಮಯ್, ನೀನು ಸ್ವಲ್ಪವೂ ಬದಲಾಗಿಲ್ಲ, ನೀನು ಸಹ ಬದಲಾಗಿಲ್ಲ ರಾಶಿ ಎನ್ನುತ್ತಾ ಅವಳನ್ನ ತಬ್ಬಿದ. ವಿಸ್ಮಯ್, ಇದು ಮಾಲ್ ಬಿಡು ಎಂದಳು. ಋತುಳ ಮನದಲ್ಲಿ ಒಂದು ಕೆಟ್ಟ ಆಲೋಚನೆ ಬಂದ ಕಾರಣ ವಿಸ್ಮಯ್ ಆಕರ್ಷ್ನನ್ನ ಹಿಂಬಾಲಿಸತೊಡಗಿದ್ದಳು. ಸಹಜವಾಗಿ ಋತು ಮಾಲ್ಗೆ ಬಂದಾಗ ಆಕರ್ಷ್ ಅನಾಯ ಅಲ್ಲದೆ ರಾಶಿಕಾ, ವಿಸ್ಮಯ್ ಸಹ ಬಂದಿರುವುದು ನೋಡಿ ಅವರನ್ನು ಹಿಂಬಾಲಿಸಿ ಹೋದಳು. ಆಕರ್ಷ್ ಅನಾಯ ಒಂದೆಡೆ ಹೋದ ನಂತರ ರಾಶಿಕಾಳೆಗಾಗಿ ಕಾಯತೊಡಗಿದಳು. ರಾಶಿಕಾ, ವಿಸ್ಮಯ್ ಸಂತಸದಿಂದ ಇರುವುದು, ಆಗಾಗ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಸ್ಪರ್ಶಿಸುತ್ತಾ ಕುಳಿತದ್ದು ನೋಡಿದ ಋತುಗೆ ಮತ್ತೆ ಮತ್ಸರ ಭುಗಿಲೆದ್ದಿತು. ವರ್ಷಗಳ ಹಿಂದೆ ನೋಡಿದ್ದು ರಾಶಿಕಾ ಹಾಗೂ ವಿಸ್ಮಯರ ಪ್ರಣಯದ ದೃಶ್ಯ ಮತ್ತೊಮ್ಮೆ ಕಣ್ಣೆದುರು ಹಾದು ಹೋಯಿತು. ಅವಳ ಮೈಯ ರಕ್ತವೆಲ್ಲ ಕುದಿಯಿತು. ವಿಸ್ಮಯ್ ತನ್ನನ್ನು ಬಳಸಿದ್ದು ಎಲ್ಲವೂ ನೆನಪಾಗಿ ಮತ್ತಷ್ಟು ಕೆರಳಿದಳು. ಈಗ ಹೋಗಿ ಅವರನ್ನು ತಡೆಯುವ ಮನಸ್ಸಾಯಿತು. ಮೊದಲಿದ್ದ ಋತುವಿನ ಹಠ, ಅಸೂಯೆ ಮತ್ತೊಮ್ಮೆ ಹೆಡೆ ಎತ್ತಿತು. ತನ್ನ ಗಂಡನ ಜೊತೆಗಿದ್ದ ರಾಶಿಕಾಳನ್ನು ನೋಡಿ ಉರಿದು ಹೋದಳು. ನೇರವಾಗಿ ಮಾತನಾಡಲು ಹೋದರೆ ವಿಸ್ಮಯ್ ನಖಶಿಖಾ ಅಂತ ಉರಿದು ತನ್ನ ಮೇಲೆ ಮಾತುಗಳ ಪ್ರಹಾರ ಮಾಡುವ ಎಂದು ಗೊತ್ತಿತ್ತು. ವಿಸ್ಮಯನ ಮೇಲೆ ಕಾನೂನಾತ್ಮಕವಾಗಿ ಸಹ ಯಾವ ಹಕ್ಕು ಇರಲಿಲ್ಲ. ಅವನು ಬರೀ ಹೆಸರಿಗೆ ಮಾತ್ರ ಗಂಡನಾಗಿದ್ದವನು. ಈಗ ಸಂಪೂರ್ಣ ವಿಚ್ಛೇದನ ಕೊಟ್ಟು ಪರಪುರುಷನಾಗಿದ್ದ. ಅವನ ಮೇಲೆ ಹಕ್ಕು ಸಾಧಿಸುತ್ತಾ ರಾಶಿಕಾಳನ್ನು ಹೀನಾಯವಾಗಿ ಬೈಯಲು ಆಗದು ಎಂದು ಮನಗಂಡ ಋತು ರಾಶಿಕಾ ಒಂಟಿಯಾಗಿ ಸಿಗುವಳೆ ಎಂದು ದಾರಿ ನೋಡತೊಡಗಿದಳು. ರಾಶಿಕಾ ಋತು ಎಣಿಸಿದಂತೆ ಎದ್ದು ವಾಶ್ರೂಮ್ ಬಳಿ ಹೊರಟಿದ್ದಳು. ಅವಳ ಬೆನ್ನಟ್ಟಿ ಹೋದ ಋತು ಒಳಗಡೆ ಹೋದ ನಂತರ ಬಾಗಿಲು ಹಾಕಿಕೊಂಡಳು. ರಾಶಿಕಾ ತಿರುಗಿ ನೋಡಿದಾಗ ಋತುಳ ಮೊಗದಲ್ಲಿದ್ದ ಮತ್ಸರ, ದ್ವೇಷ ನಿಚ್ಚಳವಾಗಿ ಕಾಣಿಸಿತು. ಅಂತೂ ನನ್ನಿಂದ ಎಲ್ಲ ಕಿತ್ಕೊಂಡು ಒಂಟಿಯಾಗಿ ಮಾಡ್ದೆ ಅಲ್ವಾ, ಈಗ ಸಂತೋಷನಾ ರಾಶಿ? ಮೈಂಡ್ ಯುವರ್ ಲ್ಯಾಂಗ್ವೇಜ್ ಋತು. ನಾನೇ ನಿನ್ನ ಒಂಟಿ ಮಾಡಿಲ್ಲ. ನಿನ್ನ ಕೆಟ್ಟ ಸ್ವಭಾವದಿಂದ ಎಲ್ಲರನ್ನು ದೂರ ಮಾಡಿಕೊಂಡಿರುವೆ, ಅದಕ್ಕೆ ನನ್ನ ಹೊಣೆ ಮಾಡಬೇಡ. ವಿಸ್ಮಯನ ಕಿತ್ಕೊಂಡೆ ಸರಿ, ಅವರು ನಿನ್ನ ಪ್ರೀತಿಸಿದ್ದರು, ತಪ್ಪಿ ನನ್ನ ಮದುವೆ ಆದರು. ಈಗ ಸರಿಪಡಿಸಲು ನನಗೆ ಡಿವೋರ್ಸ್ ಕೊಟ್ಟು ನಿನ್ನ ಮದುವೆ ಆಗ್ತಿದ್ದಾರೆ, ಎಲ್ಲ ಓಕೆ. ಆದ್ರೆ ನನ್ನ ಮಗನನ್ನ ಯಾಕೆ ಕಿತ್ಕೊಂಡೆ? ನಿನ್ನ ಮಗನನ್ನ ನಾನ್ ಯಾಕೆ ಕಿತ್ಕೊಳ್ಳಿ? ಅವನ ಚಿಕ್ಕ ಮಗುನ ಆಸೆ ತೋರಿಸಿ ನನ್ನ ಬಳಿ ಸೆಳೆದುಕೊಳ್ಳಲು ಬೆಳೆದಿರುವ ಹುಡುಗ ತಾನಾಗೆ ನಿನ್ನ ಬಿಟ್ಟು ಬಂದ್ರೆ ನಾನೇನ್ ಮಾಡ್ಲಿ? ನೋಡು ರಾಶಿ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ನನ್ ಮಗ ನನ್ ಬಳಿ ವಾಪಸ್ ಬರ್ಬೇಕು. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಆಕರ್ಷ್ ನನ್ನ ಹತ್ರ ಇರ್ಬೇಕು ಅಷ್ಟೇ. ಏಯ್, ಅವನೇನ್ ಗೊಂಬೆನಾ ಅಥವಾ ನನ್ನ ಯಾವ್ದಾದ್ರು ಬಟ್ಟೆ ಒಡವೆನಾ ನೀನ್ ಕೇಳದೆ ಅಂತ ಎತ್ತಿಕೊಡಲು? ಅವನ ಮನವೊಲಿಸಿ ನಿನ್ನ ಬಳಿ ಇರಿಸಿಕೊಳ್ಳಲು ಆಗದೆ ಈಗ ಬೇರೆಯವ್ರ ಮೇಲೆ ಒತ್ತಡ ಹಾಕೋದು ಎಷ್ಟು ಸರಿ? ಸರಿ ತಪ್ಪಿನ ಪಾಠ ನನಗೆ ಬೇಡ ರಾಶಿ. ನನಗೆ ನನ್ನ ಮಗ ಬೇಕು. ಅನಾಯನ ಅವನಿಂದ ದೂರ ಮಾಡ್ತೀಯೋ, ಅವನ ಜೊತೆ ಮದುವೆ ಮಾಡಿ ಕಳಿಸ್ತೀಯೋ ಗೊತ್ತಿಲ್ಲ. ಅವಳ ವಿಚಾರ ಬೇಡ ನನಗೆ. ಆದ್ರೆ ಆಕರ್ಷ್ ಜೀವನ ಪರ್ಯಂತ ನನ್ನೊಂದಿಗೆ ಇರಬೇಕು. ಋತು, ನೀನ್ ಯಾವತ್ತೂ ಬದಲಾಗಲ್ಲ ಕಣೆ. ಆದ್ರೆ ನಾನು ನಿನ್ನ ಗೊಡ್ಡು ಬೆದರಿಕೆ ಹಾರಾಟಕ್ಕೆಲ್ಲ ಬಗ್ಗೋಳಲ್ಲ, ತಿಳ್ಕೊ. ನಾನು ಆ ರಾಶಿಕಾ ಅಲ್ಲ ಎಂದವಳೆ ಹೊರ ಹೋಗಲು ನೋಡಿದಳು. ಋತು ಅವಳಿಗೆ ಅಡ್ಡಗಟ್ಟಿ ತಡೆದು ಮಾತನಾಡಲು ಹೋದಾಗ ರಾಶಿಕಾ ಅವಳನ್ನು ತಳ್ಳಿ, ಹೇ, ವಾಟ್ಸ್ ದಿಸ್ ರಬಿಶ್? ನಿನ್ಗೆ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ವಾ ಎಂದಳು. ನನಗೆ ಇಲ್ಲ, ನಾನು 3 ಬಿಟ್ಟವಳು. ಏನೀಗ? ನಿನಗೆ ಎಲ್ಲ ಇದೆ ತಾನೆ? ನನ್ನ ಮಗನನ್ನು ನನಗೆ ಕೊಡು. ಥೂ ಎಂದ ರಾಶಿಕಾ ಅವಳ ಹಿಡಿತ ಬಿಡಿಸಿಕೊಂಡು ಅವಳನ್ನು ತಳ್ಳಿ ಹೊರ ಹೋದಳು. ಋತು ಧುಮುಗುಡುತ್ತಾ ನಿಂತವಳು ಮುಂದೇನು ಮಾಡಬೇಕು ಎಂದು ಯೋಚಿಸತೊಡಗಿದಳು. ಯಾರೋ ಅವಳ ಭುಜದ ಮೇಲೆ ಕೈ ಇಟ್ಟ ಅನುಭವವಾದಂತಾಗಿ ತಿರುಗಿ ನೋಡಿದಳು. ರಾಶಿಕಾಳ ತಾಯಿ ಕೋಪದಲ್ಲಿ ನಿಂತಿದ್ದರು. ಋತು ಏನಾದರೂ ಹೇಳುವ ಮೊದಲೇ ಅವರು ಬೀಸಿ ಅವಳ ಕೆನ್ನೆಗೆ ಹೊಡೆದರು. ಅವರ ಏಟಿನಿಂದ ಋತು ತತ್ತರಿಸಿದಳು. ಋತು ಏನಾದರೂ ಹೇಳುವ ಮೊದಲೇ, ಎಷ್ಟು ಅಂತ ನನ್ನ ಮಗಳನ್ನ ಪೀಡಿಸಬೇಕು ಎಂದುಕೊಂಡಿದ್ದೀಯ ದರಿದ್ರದವಳೆ? ಥೂ, ನಿನ್ನ ಜನ್ಮಕ್ಕಿಷ್ಟು. ನಿನ್ನ ಮಗನನ್ನು ನನ್ನ ಮಗಳು ಯಾಕೆ ದೂರ ಮಾಡ್ತಾಳೆ ಎಂದರು ಜೋರಾಗಿ. ನೋಡಿ ಆಂಟಿ, ನಿಮ್ಗೆ ವಿಷಯ ಗೊತ್ತಿಲ್ಲ.
ಆಕರ್ಷ್ ನನ್ ಮಗ, ವಿಸ್ಮಯ್ ನನ್ ಗಂಡ ಎಂದಳು ಭಂಡತನದಿಂದ. ರಾಶಿಕಾಳ ತಾಯಿ ಇನ್ನೊಂದು ಬೀಸಿ ಹೊಡೆದು, ವಿಸ್ಮಯ್ ನಿನ್ನನ್ನ ಕಟ್ಟಿಕೊಂಡಿದ್ದ, ಅದು ಒತ್ತಾಯಕ್ಕೆ ಮಣಿದು. ಈಗ ಡಿವೋರ್ಸ್ ಕೊಟ್ಟಿದ್ದಾನಲ್ಲ, ಅವನ ಮೇಲೆ ನಿನಗ್ಯಾವ ಹಕ್ಕಿಲ್ಲ. ಅಂದಿನಿಂದ ಈಗಿನವರೆಗೂ ಅವನ ಮನದಲ್ಲಿ ಇರೋದು ನನ್ ಮಗಳು ರಾಶಿಕಾ. ಅವಳೇ ಅವನ ನಿಜವಾದ ಹೆಂಡತಿ. ನೀನೇನಾದ್ರೂ ಒತ್ತಡ ಹೇರಿ ಬಂದವಳು. ನಿನಗೆ ಆಕರ್ಷಣ ನೋಡ್ಕೊಳ್ಳೋ ಕೆಲಸ ಕೊಟ್ರು ನೋಡು, ಅದೇ ತಪ್ಪು. ಅವ್ರ ಮನೆ ರಾಣಿ ಆಗೋ ಕನಸು ಕಂಡು ಅವನಿಗೆ ಗಂಟು ಬಿದ್ದೆ. ನಿನ್ನ ಕತೆ ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ ಎಂದು ಗುಡುಗಿದರು. ತಾನಿಷ್ಟು ವರ್ಷ ಮುಚ್ಚಿಟ್ಟ ಸತ್ಯ ಅವರಿಗೆ ಗೊತ್ತಿರುವುದು ನೋಡಿ ತತ್ತರಿಸಿದಳು. ಆಂಟಿ, ನಿಮಗೆ? ಎಲ್ಲ ಗೊತ್ತೇ. ವಿಸ್ಮಯ್ ರಾಶಿ ದೂರವಾದ್ರೂ ಸಹ ವಿಸ್ಮಯ್ನ ತಂದೆ ತಾಯಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದವರು. ನೀನು ವಿಸ್ಮಯ್ನ ಮದುವೆ ಆದ ನಂತರ ಅದು ನೀನೇ ಎಂದು ಗೊತ್ತಾದ ಕ್ಷಣದಿಂದ ಅವರಿಂದ ದೂರವಾದೆವು. ಅದೇ ಕೊರಗಿನಲ್ಲಿ ಅವರು ಇಹಲೋಕ ತ್ಯಜಿಸಿದರು. ರಾಶಿಕಾಳನ್ನು ಸೊಸೆ ಮಾಡಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದರೂ ವಿಸ್ಮಯ್ನ ಒಂದು ತಪ್ಪು ನಿರ್ಧಾರ ಇಷ್ಟೆಲ್ಲ ಆಗಲು ಕಾರಣವಾಯಿತು. ಅದ್ಯಾವ ಮೋಸದ ಜಾಲ ಬೀಸಿದೆಯೋ. ಥೂ, ಹಾಳಾಗಿ ಹೋಗು, ನನ್ನ ಮಗಳ ಜೀವನದಿಂದ ತೊಲಗು. ಇನ್ಯಾವತ್ತಾದ್ರೂ ಮತ್ತೆ ರಾಶಿಕಾನ ನೋಡೋ ಪ್ರಯತ್ನ ಮಾಡಿದ್ಯೋ ಅಷ್ಟೇ ನಿನ್ ಕತೆ, ಜೈಲಿನಲ್ಲಿ ಕೊಳಿತೀಯ ಎಂದು ಗದರಿಸಿ ಹೊರಟು ಹೋದರು. ಋತು ಸಂಪೂರ್ಣ ಅವಮಾನಿತಳಾದರೂ ಒಳಗಿದ್ದ ಸ್ವಾರ್ಥ ಮತ್ಸರ ಮತ್ತೆ ಮತ್ತೆ ಹೆಡೆ ಎತ್ತಿತು. ಹೇಗಾದರೂ ಮಾಡಿ ರಾಶಿಕಾಳ ಸುಖವನ್ನು ಹಾಳು ಮಾಡಬೇಕು ಎಂದು ನಿಶ್ಚಯಿಸಿದಳು. ಅವಳಿಂದ ಏನಾದರೂ ದೂರ ಮಾಡಿಯೇ ತೀರಬೇಕೆಂದು ಕೆಟ್ಟ ಯೋಚನೆ ಮಾಡಿ ಹೊರಬಂದಳು. ವಿಸ್ಮಯನ ಜೊತೆಗೆ ರಾಶಿಕಾ ಸಹಜವಾಗಿ ಮಾತನಾಡುತ್ತಾ ನಗುತ್ತಿರುವುದು ನೋಡಿ ಹಲ್ಲು ಕಡಿದಳು. ಯಾರಿಗೂ ಕಾಣದಂತೆ ಅನಾಯ ಆಕರ್ಷ್ ಇರುವೆಡೆ ಹೋದಳು. ಅನಾಯಳನ್ನು ನೋಡಿ ವಿಕೃತವಾಗಿ ನಕ್ಕಳು ಋತು. ನಂತರ ವಿಸ್ಮಯನನ್ನ ನೋಡಿ ಒಳಗೊಳಗೆ ವ್ಯಂಗ್ಯವಾಗಿ ನಕ್ಕು ಹೊರನಡೆದಳು. ಅವಳ ಕೆಟ್ಟ ಯೋಜನೆ ಫಲ ಕೊಡುವುದೇ? ಅದು ಕಾಲವೇ ನಿರ್ಧರಿಸಬೇಕಿತ್ತು. ಅನಾಯ ಆಕರ್ಷ್ನ ಜೊತೆ ಬಂದಾಗಿನಿಂದ ಮೌನವಾಗಿಯೇ ಇದ್ದಳು. ಆಕರ್ಷ್ಗೆ ಅವಳ ಮೌನ ಅಸಹನೀಯ ಎನಿಸಿತು. ಅನಾಯ ಯಾಂತ್ರಿಕವಾಗಿ ಬಟ್ಟೆ ಆರಿಸುತ್ತಿದ್ದಳು. ಆಕರ್ಷ್ ಅವಳ ಕೈ ಮೇಲೆ ತನ್ನ ಕೈ ಇಟ್ಟಾಗ ಅವನತ್ತ ತಿರುಗಿದಳು. ಅನಾಯ, ಐ ಆಮ್ ಸಾರಿ, ನಾನು ದುಡುಕಿ ತಪ್ಪು ಮಾಡಿದೆ, ಕ್ಷಮಿಸು. ಇಟ್ಸ್ ಓಕೆ ಆಕರ್ಷ್, ಬಹುಶಃ ನಾನು ಸಹ ತಪ್ಪು ಮಾಡಿದೆ. ನಾನ್ ನಿಮ್ಮನೆಗೆ ಬರಬಾರ್ದಿತ್ತು. ಅನಾಯ, ನಿನ್ ತಪ್ಪು ಇಲ್ಲ. ನಾನು ಅತಿರೇಕದ ಆವೇಶಕ್ಕೆ ಒಳಗಾಗಿ ಸರಿ ತಪ್ಪುಗಳ ವಿವೇಚನೆ ಇಲ್ಲದೆ ವರ್ತಿಸಿದೆ. ಹೋಗ್ಲಿ ಬಿಡು ಆಕರ್ಷ್, ಈಗ ಅದರ ಕುರಿತು ಯೋಚಿಸಿ ಫಲವಿಲ್ಲ. ಮುಂದಿನದರ ಕುರಿತು ಯೋಚಿಸೋಣ. ನಾನು ತಪ್ಪು ಮಾಡಿರುವೆ, ನಿಜ ಒಪ್ಕೋತೀನಿ. ಇನ್ಯಾವತ್ತು ನಿನ್ನ ನೋಯಿಸಲ್ಲ ಅನಾಯ. ಇದೊಂದ್ ಬಾರಿ ಮನ್ನಿಸು. ಇಟ್ಸ್ ಓಕೆ ಅನ್ನಲ್ಲ ಆಕರ್ಷ್. ಈಗ ಆ ಮಾತೆಲ್ಲ ಯಾಕೆ? ಮಾಮ್ ನನಗೆ ನಿಮ್ ಇಷ್ಟದ ಡ್ರೆಸ್ ತಗೊಳ್ಳೋಕೆ ಹೇಳಿದ್ದು. ನೀನು ಆರಿಸು ನನಗೊಪ್ಪುವ ಡ್ರೆಸ್ನ. ಅನಾಯ, ನಿನಗೆ ನನ್ ಮೇಲೆ ಕೋಪವಿಲ್ಲ ತಾನೆ? ಇನ್ನೂ ಅದನ್ನೇ ಮಾತಾಡ್ತಿದ್ರೆ ಖಂಡಿತ ಕೋಪ ಬರುತ್ತದೆ ಎಂದು ನಕ್ಕಳು. ಆಕರ್ಷ್ ಸಹ ನಗುತ್ತಾ ಅವಳಿಗಾಗಿ ಬಟ್ಟೆ ಆರಿಸತೊಡಗಿದ. ಅನಾಯ ನಗುತ್ತಾ ಅವನು ಆರಿಸುತ್ತಿದ್ದ ಬಟ್ಟೆಗೆಲ್ಲ ಒಂದಿಲ್ಲೊಂದು ಕುಂದು ಹೇಳುತ್ತಾ ಬೇಕು ಅಂತಲೇ ಅವನನ್ನು ಕಾಡತೊಡಗಿದ್ದಳು. ರಾಶಿಕಾ, ವಿಸ್ಮಯ್ ಇಬ್ಬರು ಅಲ್ಲಿಗೆ ಬಂದರು. ಆಕರ್ಷ್ ಅನಾಯಳ ಮನವೊಲಿಸುವಂತಹ ಬಟ್ಟೆ ಆರಿಸುವಲ್ಲಿ ಸೋತು ಹೋಗಿದ್ದ. ನಿನ್ನಿಷ್ಟ ಬಂದದ್ದು ತಗೋ ಎಂದರೆ ಅವಳು ಕೇಳದೆ ನೀನೇ ಆರಿಸು ಎಂದಾಗ ಆರಿಸಿದ್ದಕ್ಕೆಲ್ಲ ಹೆಸರಿಡುತ್ತಿದ್ದಳು. ಅವನ ಪರದಾಟ ನೋಡಿ ವಿಸ್ಮಯ್ ನಕ್ಕರೆ. ರಾಶಿಕಾ, ಅನಾಯ ಸ್ಟಾಪ್ ಇಟ್. ಇದು ನಿನ್ನ ಇಷ್ಟದ ಕಲರ್ ಅಲ್ವಾ, ಚೆನ್ನಾಗಿದೆ, ತಗೊಳ್ಳೋದ್ ಬಿಟ್ಟು ಯಾಕೆ ಅವನನ್ನು ಕಾಡೋದು ನೀನು ಎಂದು ಗದರಿದಳು. ಅನಾಯ, ಮಾಮ್ ಇದು ಸರಿ ಇಲ್ಲ, ಡಿಸೈನ್ ನೋಡು ಎಂದಳು. ಅನಾಯ, ಇಟ್ಸ್ ಗುಡ್ ಎಂದಾಗ ಅನಾಯ ಸುಮ್ಮನಾದಳು. ವಿಸ್ಮಯನಿಗೆ ಅನಾಯಳ ಸಪ್ಪಗಿನ ಮುಖ ನೋಡಿ ಬೇಸರ ಎನಿಸಿತು. ರಾಶಿ, ಲೆಟ್ ಹರ್ ಟೇಕ್ ಹರ್ ಓನ್ ಸ್ಟೈಲ್. ನೀನು ತಡೆಯಬೇಡ. ನನ್ ಮಗಳಿಗೆ ಅವಳ ಡ್ರೆಸ್ ಅವಳೇ ಆಯ್ಕೆ ಮಾಡಿಕೊಳ್ಳಲು ಬಿಡು. ಥ್ಯಾಂಕ್ ಯು ಡ್ಯಾಡ್ ಎಂದ ಅನಾಯ ತನಗೆ ಬೇಕಿದ್ದ ವಿಭಿನ್ನ ವಿನ್ಯಾಸದ ಬಟ್ಟೆ ಆರಿಸಿದಳು. ಆಕರ್ಷ್ ಅದನ್ನು ಈ ಮೊದಲೇ ತಿಳಿಸಿದ್ದರೂ ಅದನ್ನು ನಿರಾಕರಿಸಿದ್ದಳು. ಈಗ ಮತ್ತದನ್ನೇ ಆರಿಸಿಕೊಂಡಾಗ ಆಕರ್ಷ್ ತಲೆ ಚಚ್ಚಿಕೊಂಡ. ಎಲ್ಲರೂ ಸೇರಿ ಊಟ ಮಾಡಲು ಹೋದರು. ಎಲ್ಲ ಮುಗಿಸಿಕೊಂಡು ಮನೆಗೆ ಬಂದ ನಂತರ ರಾಶಿಕಾಳ ತಂದೆ ತಾಯಿ ಮಗಳು ಮೊಮ್ಮಗಳನ್ನು ಕರೆದುಕೊಂಡು ಹೋಗಲು ಮುಂದಾದರು. ವಿಸ್ಮಯ್ ಆಕರ್ಷ್ ಅವರನ್ನು ಬೀಳ್ಕೊಟ್ಟು ಬಂದರು. ಮನೆಯಲ್ಲಿ ಇಬ್ಬರೇ ಆದಾಗ ಮನ ಬಿಚ್ಚಿ ಮಾತನಾಡತೊಡಗಿದರು. ಆಕರ್ಷ್ ಸಹ ಸಂತಸದಿಂದ ಇದ್ದ. ತನ್ನಪ್ಪನ ಮದುವೆ ಎಂದು ಸಂಭ್ರಮ ಸಡಗರ ಹೆಚ್ಚಾಗಿತ್ತು. ಆಕರ್ಷ್ನಿಗೆ ವಿಸ್ಮಯ್ ಯಾವ ಕಾರಣದಿಂದ ರಾಶಿಕಾಳನ್ನು ಬಿಡುವ ನಿರ್ಧಾರ ಮಾಡಿದ್ದ ಎಂದು ತಿಳಿಯುವ ಅತೀ ಕುತೂಹಲ ಉಂಟಾಯಿತು. ಡ್ಯಾಡ್, ನಿಮ್ಮನ್ನ ಒಂದು ಮಾತು ಕೇಳಲ್ಲ? ಹಾ ಕೇಳು. ನೀವ್ಯಾಕೆ ರಾಶಿ ಆಂಟಿನ ಬಿಡೋ ನಿರ್ಧಾರ ಮಾಡಿದ್ರಿ? ಅಂತಹ ಯಾವ ಕಾರಣವಿತ್ತು? ಅಷ್ಟು ಬಲವಾದ ಕಾರಣವಿದ್ದರೆ ಋತು ಅಮ್ಮನ್ನ ಯಾಕೆ ಮದುವೆ ಆದ್ರಿ? ಆಕರ್ಷ್, ಮತ್ತೆ ಅದೇ ಟಾಪಿಕ್ ಬೇಡ ಮಗನೇ. ನನಗಿಷ್ಟ ಇಲ್ಲ ಅದ್ರ ಕುರಿತು ಮಾತಾಡೋಕೆ. ನನ್ನ ಕುತೂಹಲ ತಣಿಯಲು ಹೇಳಿ ಡ್ಯಾಡ್.
ಆಕರ್ಷ್, ನಾನೊಂದು ಅಪರಾಧಿ ಮನೋಭಾವದಿಂದ ಕೂಡಿದಾಗ ಆ ರೀತಿಯಲ್ಲಿ ನಿರ್ಧರಿಸಿದೆ. ಅದು ವರ್ಷ ಕಳೆದಂತೆ ನನ್ನ ಚುಚ್ಚತೊಡಗಿದಾಗ ರಾಶಿಕಾಳನ್ನು ಹುಡುಕುವ ಪ್ರಯತ್ನ ಮಾಡಿದೆ. ಆದರೆ ಸಾಧ್ಯವೇ ಆಗಲಿಲ್ಲ. ಅವಳು ತನ್ನ ತಂದೆ ತಾಯಿಯ ಸಂಪರ್ಕ ಸಹ ತೊಡೆದುಕೊಂಡು ಹೊರಟು ಹೋಗಿದ್ದಳು. ಅವಳು ನನಗೆ ಸಿಗಲೇ ಇಲ್ಲ. ಅದೇ ಸಮಯದಲ್ಲಿ ನನ್ನ ತಂದೆ ತಾಯಿ ಅತಿಯಾಗಿ ಒತ್ತಡ ಹೇರಿ ಋತುನ ನನಗೆ ಕಟ್ಟಿದರು. ಋತುನ ಕಟ್ಟಿಕೊಂಡರು ಸಂಸಾರ ಮಾಡದೆ ಬರೀ ನಿನಗೆ ತಂದೆ ತಾಯಿ ಆದವೇ ಹೊರತು ಯಾವತ್ತು ಅವಳ ನನ್ನ ಮಧ್ಯೆ ಸಂಬಂಧ ಸ್ನೇಹ ಯಾವುದೂ ಬೆಳೆಯಲಿಲ್ಲ. ನಿನ್ನ ಪಾಲನೆಯಲ್ಲಿ ನಾನು ಕಳೆದು ಹೋದ ಕಾರಣ ರಾಶಿಕಾಳ ನೆನಪನ್ನು ಮನದಲ್ಲೇ ತುಂಬಿಕೊಂಡು ಜೀವನ ಸಾಗಿಸಿದೆ. ಹುಡುಕುವ ಪ್ರಯತ್ನ ಸ್ವಲ್ಪ ನಿಲ್ಲಿಸಿದ್ದೆ. ಈಗ ನಿನ್ನ ದೆಸೆಯಿಂದ ರಾಶಿ ಮತ್ತೆ ನನ್ನ ಜೀವನದಲ್ಲಿ ಬರೋ ಹಾಗಾಯ್ತು. ಓಕೆ ಡ್ಯಾಡ್, ಇನ್ನಾದ್ರೂ ನಿಮ್ ಜೀವನದಲ್ಲಿ ಸುಖ ಸಂತೋಷ ಎಲ್ಲವೂ ಬರ್ಲಿ. ಥ್ಯಾಂಕ್ ಯು ಕಣೋ. ಆದ್ರೆ ಬಿ ಅವೇರ್ ಆಫ್ ಋತು. ಅವಳನ್ನ ನಂಬೇಡ. ಕನಿಷ್ಠ ಮಾನವೀಯತೆ ಇಲ್ಲದವಳು. ಹಾಗೇಕೆ ಅಂತೀರಾ ಡ್ಯಾಡ್? ಸ್ವಾರ್ಥಿ ಇರಬಹುದು, ತಮ್ಮ ಸುಖ ಮಾತ್ರ ನೋಡಿಕೊಳ್ಳುವ ಉದ್ದಟತನ ಇರಬಹುದು, ಆದ್ರೆ ಮಾನವೀಯತೆ ಇಲ್ಲದವಳು ಅಂದ್ರೆ ಅದೆಲ್ಲ ನಿನಗೆ ಅರ್ಥ ಆಗಲ್ಲ. ಮತ್ತೊಮ್ಮೆ ಯಾವಾಗಲಾದ್ರೂ ಅದ್ರ ಬಗ್ಗೆ ಹೇಳ್ತೀನಿ. ಈಗ ಬೇಡ, ನಡಿ ಮಲ್ಕೋ, ಬಹಳ ಹೊತ್ತಾಯ್ತು ಎಂದಾಗ ಆಕರ್ಷ್ ಎದ್ದು ಅನಾಯಾಳ ಕೋಣೆಗೆ ಹೋಗುತ್ತಾ ಗುಡ್ ನೈಟ್ ಡ್ಯಾಡ್ ಎಂದ. ವಿಸ್ಮಯ ಸಹ ಗುಡ್ ನೈಟ್ ಮಗನೆ ಎಂದವನು ರಾಶಿಕಾಳ ಕೋಣೆಗೆ ಹೋಗಿ ಹಾಸಿಗೆಯ ಮೇಲೆ ಉರುಳಿದ. ಋತು ತನ್ನ ಕೆಟ್ಟ ಯೋಜನೆಗೆ ಮುನ್ನುಡಿ ಹಾಡಿದ್ದಳು. ಏನದು ಕೆಟ್ಟ ಯೋಚನೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.